ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾನು ನಿಮಗೆ ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ ಎಂದರೇನು ಎನ್ನುವ ವಿಚಾರವನ್ನು ಕುರಿತು ಹೇಳ್ತೇನೆ. ಇಲ್ಲಿ ಹಿಂದಿನ ಮಿಶ್ರ ತ್ರಿವಾಕ್ಯಾನುಮಾನದಲ್ಲಿ ಎರಡು ವಿಧಗಳಿವೆ. ಮಿಶ್ರ ತ್ರಿವಾಕ್ಯಾನುಮಾನ ಅಂತ ಹೇಳಿದರೆ ಎರಡು ವಾಕ್ಯಗಳು ಸೇರಿ, ಅಂದರೆ ಎರಡು ವಿಧದ ವಾಕ್ಯಗಳು ಸೇರಿ ಒಂದು ತ್ರಿವಾಕ್ಯಾನುಮಾನ ಆಗುವುದನ್ನು ನಾವು ಮಿಶ್ರ ವ್ಯವಹಿತ ಅನುಮಾನ ಅಥವಾ ಮಿಶ್ರ ತ್ರಿವಾಕ್ಯಾನುಮಾನ ಎಂದು ಕರೆಯುತ್ತೇವೆ. ತ್ರಿವಾಕ್ಯಾನುಮಾನದಲ್ಲಿ ಎರಡು ಆಧಾರ ವಾಕ್ಯಗಳ ಪರಸ್ಪರ ಸಂಬಂಧದಿಂದ ಮತ್ತೊಂದು ನಿರ್ಣಯ ವಾಕ್ಯವನ್ನು ಊಹಿಸ್ತೇವೆ. ಎರಡು ಆಧಾರ ವಾಕ್ಯಗಳ ಸಹಾಯದಿಂದ ಒಂದು ನಿರ್ಣಯ ವಾಕ್ಯವನ್ನು ಊಹಿಸುವ ವಿಧಾನವನ್ನು ತ್ರಿವಾಕ್ಯಾನುಮಾನ ಅಂತ ಹೇಳ್ತೀವಿ. ಇಲ್ಲಿ ಶುದ್ಧ ತ್ರಿವಾಕ್ಯಾನುಮಾನದಲ್ಲಿ ಏನಾಗುತ್ತೆ, ಮೂರು ವಾಕ್ಯಗಳು ನಿರಪೇಕ್ಷ ತರ್ಕವಾಕ್ಯಗಳೇ ಆಗಿರುತ್ತೆ. ನಿರಪೇಕ್ಷ ತರ್ಕವಾಕ್ಯ ಮತ್ತು ಕಾಲ್ಪನಿಕ ತರ್ಕವಾಕ್ಯ ಎರಡೂ ಒಳಗೊಂಡಿರುವ ವಾಕ್ಯವನ್ನು ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಅಂತ ಹೇಳ್ತಾರೆ. ಅಂದರೆ ಆಧಾರ ವಾಕ್ಯ ಕಾಲ್ಪನಿಕ ತರ್ಕವಾಕ್ಯವಾಗಿದ್ದು, ಮೊದಲನೆಯ ಆಧಾರ ವಾಕ್ಯ ಕಾಲ್ಪನಿಕ ತರ್ಕವಾಕ್ಯ, ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತರ್ಕವಾಕ್ಯಗಳಾಗಿದ್ದರೆ ಅಂತಹ ಅನುಮಾನವನ್ನು ನಾವು ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಅಂತ ಹೇಳ್ತೀವಿ. ಕಾಲ್ಪನಿಕ ವಾಕ್ಯ ಆಧಾರ ವಾಕ್ಯ ಕಾಲ್ಪನಿಕ ವಾಕ್ಯವಾಗಿರುತ್ತೆ. ಅದರಲ್ಲೂ ಕಾಲ್ಪನಿಕ ವಾಕ್ಯ ಎಂದರೆ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಯಾವುದಾದರೂ ಒಂದು ಷರತ್ತನ್ನು, ಕಂಡೀಷನ್ ಅಥವಾ ಉಪಾಧಿಯನ್ನು ಅವಲಂಬಿಸಿದ್ದರೆ ಅದನ್ನು ಕಾಲ್ಪನಿಕ ತಾರ್ಕಿಕ ವಾಕ್ಯ ಅಂತ ಹೇಳ್ತಾರೆ. ಉಪಾಧಿಯ ಮೊದಲು ಬರುವ ಅಂಗವನ್ನು ಪೂರ್ವಾಂಗವೆಂದು, ಉಪಾಧಿಯ ನಂತರ ಬರುವ ಅಂಗವನ್ನು ಉತ್ತರಾಂಗ ಎಂದು ಕರೆಯುತ್ತಾರೆ. ಇಲ್ಲಿ ಉಪಾಧಿ ಒಳಗೊಂಡಿರುವ ವಾಕ್ಯವನ್ನು ನಾವು ಕಾಲ್ಪನಿಕ ತರ್ಕವಾಕ್ಯ, ಹೈಪಾಥೆಟಿಕಲ್ ಪ್ರಪೋಸಿಷನ್ ಅಂತ ಹೇಳಿದರೆ, ಮುಂದಿನ ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತರ್ಕವಾಕ್ಯವಾಗಿರುತ್ತೆ. ನಿರಪೇಕ್ಷ ತರ್ಕವಾಕ್ಯ ಅಂದರೆ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಯಾವುದೇ ಷರತ್ತುಗಳನ್ನು ಒಳಗೊಂಡಿರದೆ ನೇರವಾಗಿ ಒಂದು ವಿಚಾರವನ್ನು ತಿಳಿಸುವಂತಹ ವಾಕ್ಯವನ್ನು ನಾವು ನಿರಪೇಕ್ಷ ತರ್ಕವಾಕ್ಯ ಅಂತೇಳಿ ಹೇಳ್ತೇವೆ. ಹೀಗೆ ತ್ರಿವಾಕ್ಯಾನುಮಾನದಲ್ಲಿ ಆಧಾರ ವಾಕ್ಯ ಕಾಲ್ಪನಿಕ ತರ್ಕವಾಕ್ಯವಾಗಿದ್ದು, ನಿರ್ಣಯ ವಾಕ್ಯ ಮತ್ತು ಎರಡನೆಯ ಆಧಾರ ವಾಕ್ಯ, ಮೊದಲನೆಯ ಆಧಾರ ವಾಕ್ಯ ಕಾಲ್ಪನಿಕ ತರ್ಕವಾಕ್ಯವಾಗಿದ್ದು, ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತರ್ಕವಾಕ್ಯಗಳಾಗಿದ್ದರೆ ಅಂತಹ ಅನುಮಾನ ಕ್ರಿಯೆಯನ್ನು ನಾವು ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಅಂತ ಹೇಳ್ತೀವಿ. ಮಿಶ್ರ ಅಂತ ಹೇಳಿದರೆ ಎರಡು ಸೇರೋದು ಅಂತ. ಯಾವ್ಯಾವುದು ಏನೇನು ಸೇರಿದೆ ಅಂತ ಹೇಳಿದರೆ, ಇಲ್ಲಿ ನಿರಪೇಕ್ಷ ತರ್ಕವಾಕ್ಯ ಮತ್ತು ಕಾಲ್ಪನಿಕ ವಾಕ್ಯಗಳು ಎರಡನ್ನೂ ಒಟ್ಟುಗೂಡಿಸಿ ಒಂದು ಅನುಮಾನ ಕ್ರಿಯೆ ನಡೆಯುವುದನ್ನು ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಅಂತ ಹೇಳ್ತೀವಿ. ಮತ್ತು ಅದರ ನಿಯಮಗಳನ್ನು ಸಹ ನೀವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀರ ವಿದ್ಯಾರ್ಥಿಗಳೇ. ಈ ದಿನ ನಾನು ನಿಮಗೆ ಮಿಶ್ರ ವೈಕಲ್ಪಿಕ ತರ್ಕವಾಕ್ಯ ಎಂದರೇನು ಅಂತ ಹೇಳ್ತಾ ಇದ್ದೆ. ಏನು? ಮಿಶ್ರ ವೈಕಲ್ಪಿಕ ತರ್ಕವಾಕ್ಯ. ವೈಕಲ್ಪಿಕ ತರ್ಕವಾಕ್ಯ ಅಂದ್ರೇನು ಅಂತ ಮೊದಲು ನೀವು ತಿಳ್ಕೋಬೇಕು. ಅಂದರೆ ತ್ರಿವಿಧ ವರ್ಗೀಕರಣದಲ್ಲಿ, ತಾರ್ಕಿಕ ವಾಕ್ಯಗಳ ತ್ರಿವಿಧ ವರ್ಗೀಕರಣದಲ್ಲಿ ಮೂರು ವರ್ಗೀಕರಣಗಳಿದೆ. ಒಂದು ನಿರಪೇಕ್ಷ ತರ್ಕವಾಕ್ಯ, ಕಾಲ್ಪನಿಕ ತರ್ಕವಾಕ್ಯ ಮತ್ತು ವೈಕಲ್ಪಿಕ ತರ್ಕವಾಕ್ಯ. ಈ ವೈಕಲ್ಪಿಕ ತರ್ಕವಾಕ್ಯ ಎಂದರೆ ಯಾವ ತರ್ಕವಾಕ್ಯಗಳಲ್ಲಿ ಒಂದಕ್ಕಿಂತ ಹೆಚ್ಚು ವಿಕಲ್ಪಗಳಿದ್ದು, ಆಲ್ಟರ್ನೇಟಿವ್ಸ್, ವಿಕಲ್ಪ ಅಂದರೆ ಆಲ್ಟರ್ನೇಟಿವ್ಸ್, ಪರ್ಯಾಯವಾದ ಪದಗಳಿರುತ್ತೆ, ಪರ್ಯಾಯ ವಿಚಾರಗಳಿರುತ್ತೆ. ಒಂದು ತರ್ಕವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ವಿಕಲ್ಪಗಳಿದ್ದು ಅಂತ ಒಂದು ಪದ ಬಳಸ್ತಾರೆ. ವಿಕಲ್ಪ ಅಂದರೆ ಆಲ್ಟರ್ನೇಟಿವ್ಸ್ ಅಥವಾ ಪರ್ಯಾಯ ಪದಗಳನ್ನು ಒಳಗೊಂಡಿದ್ದು, ಆ ಪರ್ಯಾಯ ಪದಗಳೇನಾಗುತ್ತೆ, ಅಥವಾ ಇಲ್ಲವೇ ಎನ್ನುವ ಪದ ಒಂದುಗೂಡಿಸಿರುತ್ತದೆ. ಆ ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ವಿಕಲ್ಪಗಳಿದ್ದು ಅಥವಾ ಇಲ್ಲವೇ ಎನ್ನುವ ಪದ ಒಂದುಗೂಡಿಸಿದ್ದರೆ ಅಂತಹ ತಾರ್ಕಿಕ ವಾಕ್ಯಗಳನ್ನು ವೈಕಲ್ಪಿಕ ತಾರ್ಕಿಕ ವಾಕ್ಯಗಳು ಅಂತೇಳಿ ಹೇಳ್ತಾರೆ. ಈ ವೈಕಲ್ಪಿಕ ತಾರ್ಕಿಕ ವಾಕ್ಯಗಳನ್ನು ಉದಾಹರಣೆ ಹೇಳುವುದಾದರೆ, ರೇಖೆಯು ಸರಳ ರೇಖೆಯಾಗಿರುತ್ತದೆ ಅಥವಾ ವಕ್ರರೇಖೆಯಾಗಿರುತ್ತದೆ. ಹಾಗೆಯೇ
ಸಂಖ್ಯೆಗಳು ಬೆಸ ಸಂಖ್ಯೆಗಳಿರುತ್ತವೆ ಅಥವಾ ಸಮ ಸಂಖ್ಯೆಗಳು ಇರುತ್ತವೆ. ನಾವು ಬರಗಾಲ ಬಂದಾಗ, ಕ್ಷಾಮ ಬಂದಾಗ ಒಂದು ಹೊರದೇಶದ ಸಹಾಯವನ್ನು ಪಡೆಯಬೇಕು ಅಥವಾ ಉಪವಾಸ ಸಾಯಬೇಕು. ಹೌದಾ? ಹೀಗೆ ವಿದ್ಯಾರ್ಥಿಗಳು ಬುದ್ಧಿವಂತರು ಅಥವಾ ಸೋಮಾರಿಗಳು, ಎರಡರಲ್ಲೊಂದು, ಅಥವಾ ಇಲ್ಲವೇ. ಹೀಗೆ ಅಥವಾ ಇಲ್ಲವೇ ಎನ್ನುವ ಪದ ಒಂದು ವಾಕ್ಯದಲ್ಲಿ ಎರಡು ವಿಕಲ್ಪಗಳನ್ನು ಒಂದುಗೂಡಿಸಿದ್ದರೆ ಅಂತಹ ತಾರ್ಕಿಕ ವಾಕ್ಯಗಳನ್ನು ನಾವು ವೈಕಲ್ಪಿಕ ತಾರ್ಕಿಕ ವಾಕ್ಯಗಳು ಅಂತೇಳಿ ಕರೀತೇವೆ. ಈ ವೈಕಲ್ಪಿಕ ತಾರ್ಕಿಕ ವಾಕ್ಯಗಳ ಜೊತೆಯಲ್ಲಿ ನಾವು ನಿರಪೇಕ್ಷ ತರ್ಕವಾಕ್ಯಗಳನ್ನು ಒಳಗೊಂಡಿದ್ದರೆ ಅಂತಹ ಅಂದರೆ ಅಂತಹ ಅನುಮಾನ ಕ್ರಿಯೆಯನ್ನು ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ. ಹಾಗಾದರೆ ಒಂದು ಅಂಕದ ಪ್ರಶ್ನೆ ಇರುತ್ತೆ ವಿದ್ಯಾರ್ಥಿಗಳೇ ಪರೀಕ್ಷೆಯಲ್ಲಿ. ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ ಅಂದರೆ ಏನಪ್ಪ ಅಂತ ಹೇಳಿದರೆ, ಮೊದಲನೆಯ ಆಧಾರ ವಾಕ್ಯ ವೈಕಲ್ಪಿಕ ತರ್ಕವಾಕ್ಯವಾಗಿದ್ದು, ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತಾರ್ಕಿಕ ವಾಕ್ಯಗಳಾಗಿದ್ದರೆ ಅಂತಹ ಅನುಮಾನ ಕ್ರಿಯೆಯನ್ನು ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ ಅಂತ ಹೇಳ್ತಾರೆ. ಮಿಶ್ರ ತ್ರಿವಾಕ್ಯಾನುಮಾನದಲ್ಲಿ ಎರಡು ವಿಧ: ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಮತ್ತು ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ. ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನದಲ್ಲಿ ಏನಾಗಿತ್ತು, ಮೊದಲನೆಯ ಆಧಾರ ವಾಕ್ಯ ಕಾಲ್ಪನಿಕ ತರ್ಕವಾಕ್ಯವಾಗಿದ್ದು, ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತಾರ್ಕಿಕ ವಾಕ್ಯಗಳಾಗಿದ್ದಾಗ ಅದನ್ನು ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಅಂತ ಹೇಳ್ತಾರೆ. ಇಲ್ಲಿ ನೀವು ಈ ದಿನ ಕರೆಯುವುದು ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ. ಏನು? ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ. ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ ಅಂತ ಹೇಳ್ತೇವೆ. ಈ ವೈಕಲ್ಪಿಕ ತ್ರಿವಾಕ್ಯಾನುಮಾನಗಳಲ್ಲಿ ಎರಡು ವಿಧ ಇದೆ. ವೈಕಲ್ಪಿಕ ತ್ರಿವಾಕ್ಯಾನುಮಾನದ ಮೂರು ವಾಕ್ಯಗಳು ವೈಕಲ್ಪಿಕ ವಾಕ್ಯಗಳೇ ಆಗಿದ್ದರೆ ಅದನ್ನು ನಾವು ಶುದ್ಧ ವೈಕಲ್ಪಿಕ ತ್ರಿವಾಕ್ಯಾನುಮಾನ ಅಂತ ಹೇಳ್ತೇವೆ. ವೈಕಲ್ಪಿಕ ಮತ್ತು ನಿರಪೇಕ್ಷ ವಾಕ್ಯಗಳನ್ನು ಒಳಗೊಂಡ ತ್ರಿವಾಕ್ಯಾನುಮಾನವನ್ನು ನಾವು ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ. ವೈಕಲ್ಪಿಕ ವಾಕ್ಯ ಮತ್ತು ನಿರಪೇಕ್ಷ ವಾಕ್ಯ, ನಿರಪೇಕ್ಷ ವಾಕ್ಯ ಮತ್ತು ವೈಕಲ್ಪಿಕ ವಾಕ್ಯಗಳೆರಡನ್ನೂ ಒಳಗೊಂಡಿದ್ದರೆ ಅಂತಹ ಅನುಮಾನವನ್ನು ನಾವೇನಂತ ಹೇಳ್ತೀವಿ? ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ. ಸೇರಿಸಿ ಇಲ್ಲಿ ಉದಾಹರಣೆ ಹೇಳಿದರೆ ನಿಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನದ ಮೊದಲ ಆಧಾರ ವಾಕ್ಯ ವೈಕಲ್ಪಿಕ ತರ್ಕವಾಕ್ಯ, ಎರಡನೆಯ ಆಧಾರ ವಾಕ್ಯ ಮತ್ತು ತೀರ್ಮಾನ ವಾಕ್ಯಗಳು ಏನಾಗಿರುತ್ತೆ? ನಿರಪೇಕ್ಷ ತರ್ಕವಾಕ್ಯಗಳು ಆಗಿರುತ್ತದೆ. ಏನು? ಮಿಶ್ರ ವೈಕಲ್ಪಿಕ ತರ್ಕವಾಕ್ಯ ಅಂದರೆ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಮೊದಲನೆಯ ಆಧಾರ ವಾಕ್ಯ ಇಲ್ಲಿದೆ. ಏನು? ಹಣ್ಣು ಸಿಹಿಯಾಗಿರುತ್ತವೆ ಅಥವಾ ಹುಳಿಯಾಗಿರುತ್ತವೆ. ಹಣ್ಣು ಸಿಹಿಯಾಗಿರುತ್ತವೆ ಅಥವಾ ಹುಳಿಯಾಗಿರುತ್ತವೆ. ಇದು ವೈಕಲ್ಪಿಕ ತರ್ಕವಾಕ್ಯ. ನೋಡಿ, ಇಲ್ಲಿ ಅಥವಾ ಎನ್ನುವ ಪದ ಬಂದಿದೆ. ಅಥವಾ ಎನ್ನುವ ಪದ ಸಿಹಿಯಾಗಿರುತ್ತವೆ ಮತ್ತು ಹುಳಿಯಾಗಿರುತ್ತವೆ, ಇದೆರಡನ್ನು ಒಂದುಗೂಡಿಸಿದೆ. ಒಂದು ವಾಕ್ಯದಲ್ಲಿ ಇಲ್ಲಿ ಎರಡು ವಿಕಲ್ಪಗಳಿವೆ, ಆಲ್ಟರ್ನೇಟಿವ್ಸ್ ಇದೆ. ಒಂದು, ಹಣ್ಣು ಸಿಹಿಯಾಗಿರಬಹುದು ಅಥವಾ ಹುಳಿಯಾಗಿರ್ಬೋದು. ಹೌದಾ? ಎರಡಿದೆ. ಎರಡು ವಿಕಲ್ಪಗಳನ್ನು ಅಥವಾ ಇಲ್ಲವೇ ಎನ್ನುವ ಪದ ಒಂದುಗೂಡಿಸಿದ್ದರೆ ಅಂತಹ ವಾಕ್ಯವನ್ನು ವೈಕಲ್ಪಿಕ ತಾರ್ಕಿಕ ವಾಕ್ಯ ಅಂತ ಹೇಳ್ತೇವೆ. ನೋಡಿ, ಈ ಮೇಲಿನ ಈ ಒಂದು ಉದಾಹರಣೆಯಲ್ಲಿ ಹಣ್ಣು ಸಿಹಿಯಾಗಿರುತ್ತವೆ ಅಥವಾ ಹುಳಿಯಾಗಿರುತ್ತವೆ. ಈ ಹಣ್ಣು ಸಿಹಿಯಾಗಿದೆ, ದೇರ್ಫೋರ್ ಈ ಹಣ್ಣು ಹುಳಿಯಾಗಿರುವುದಿಲ್ಲ. ಇಲ್ಲಿ ವೈಕಲ್ಪಿಕ ತರ್ಕವಾಕ್ಯ ಯಾವುದು? ಮೊದಲನೆಯ ಆಧಾರ ವಾಕ್ಯ ವೈಕಲ್ಪಿಕ ತರ್ಕವಾಕ್ಯವಾಗಿದೆ. ಈ ಎರಡನೆಯ ಆಧಾರ ವಾಕ್ಯ ಈ ಹಣ್ಣು ಸಿಹಿಯಾಗಿದೆ, ಇದು ಎರಡನೆಯ ಆಧಾರ ವಾಕ್ಯ. ಇದು ನಿರಪೇಕ್ಷ ತರ್ಕವಾಕ್ಯ. ಹೌದಾ? ನೇರವಾಗಿ ಒಂದು ವಿಚಾರವನ್ನು, ನಿರಪೇಕ್ಷ ಅಂದರೆ ನೋಡಿ, ಇಲ್ಲಿ ಯಾವುದೇ ಹಣ್ಣು ಸಿಹಿಯಾಗಿದೆ, ಉದ್ದೇಶ ಪದ ಮತ್ತು ವಿಧೇಯ ಪದಗಳ ನಡುವೆ ಇದು ಸಬ್ಜೆಕ್ಟ್, ಇದು ಪ್ರೆಡಿಕೇಟ್, ಇದರ ನಡುವೆ
ಯಾವುದೇ ಉಪಾಧಿಗಳು ಇರುವುದಿಲ್ಲ, ಯಾವುದೇ ಷರತ್ತಿಲ್ಲ ಅಥವಾ ಯಾವುದೇ ಕಂಡೀಷನ್ ಇಲ್ಲ. ಹಣ್ಣು ಸಿಹಿಯಾಗಿದೆ. ಇಲ್ಲಿ ನಿರ್ಣಯ ವಾಕ್ಯದಲ್ಲಿ ಸಹ ಹಣ್ಣು ಹುಳಿಯಾಗಿರುವುದಿಲ್ಲ. ಇದು ಸಹ ನಿರಪೇಕ್ಷ ವಾಕ್ಯ. ಇಲ್ಲೂ ಸಹ ನೀವು ಸಬ್ಜೆಕ್ಟ್ ಪ್ರೆಡಿಕೇಟ್ ನಡುವೆ ಯಾವುದೇ ಉಪಾಧಿ ಇಲ್ಲದಿರುವುದನ್ನು, ಕಂಡೀಷನ್ ಇಲ್ಲದಿರುವುದನ್ನು, ಅಥವಾ ಇಲ್ಲವೇ ಎನ್ನುವ ಪದ ಇಲ್ಲದಿರುವುದನ್ನು ನೀವು ನೋಡ್ತೀರ. ಈ ಎರಡೂ ವಾಕ್ಯಗಳನ್ನು ನಿರಪೇಕ್ಷ ತರ್ಕವಾಕ್ಯ ಅಂತ ಹೇಳ್ತೇವೆ. ಅಂದರೆ ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ ಅಂದರೆ ಮೊದಲನೆಯ ಆಧಾರ ವಾಕ್ಯ ಹಣ್ಣು ಸಿಹಿಯಾಗಿರುತ್ತವೆ ಅಥವಾ ಹುಳಿಯಾಗಿರುತ್ತವೆ. ಮೊದಲನೆಯ ಆಧಾರ ವಾಕ್ಯ ವೈಕಲ್ಪಿಕ ತರ್ಕವಾಕ್ಯವಾಗಿದ್ದು, ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತರ್ಕವಾಕ್ಯಗಳಾಗಿದ್ದರೆ ಅಂತಹ ಅನುಮಾನ ಕ್ರಿಯೆಯನ್ನು ನಾವೇನು ಹೇಳ್ತೀವಿ? ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ ಅಥವಾ ಮಿಶ್ರ ವೈಕಲ್ಪಿಕ ವ್ಯವಹಿತ ಅನುಮಾನ. ಇಲ್ಲಿ ವ್ಯವಹಿತ ಅನುಮಾನ ಅಂದರೂ ಒಂದೇ, ಪರೋಕ್ಷಾನುಮಾನ ಅಂದರೂ ಒಂದೇ, ಅಥವಾ ಇಲ್ಲಿ ನೀವು ತ್ರಿವಾಕ್ಯಾನುಮಾನ ಅಂತೇಳಿ ಸಹ ಕರಿತೀರಿ. ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. ವಿದ್ಯಾರ್ಥಿಗಳೇ, ನಿಮಗೆ ಇನ್ನೊಂದು ಉದಾಹರಣೆ ಹೇಳೋದಾದರೆ, ಸೂಚನಾ ದೀಪವು ಕೆಂಪಾಗಿ ಅಥವಾ ಹಸಿರಾಗಿರುತ್ತದೆ. ಸೂಚನಾ ದೀಪ ಅಂದರೆ ಟ್ರಾಫಿಕ್ ಲೈಟ್, ಹೌದಾ? ಟ್ರಾಫಿಕ್ ಸಿಗ್ನಲ್ ನೋಡ್ತೀರಲ್ವಾ ವಿದ್ಯಾರ್ಥಿಗಳೇ? ನೀವು ಟ್ರಾಫಿಕ್ ಸಿಗ್ನಲ್ ನೋಡಿದಾಗ ಅಲ್ಲೇನಾಗುತ್ತೆ? ಆ ದೀಪಗಳು ಹಸಿರಾಗಿರುತ್ತವೆ ಅಥವಾ ಕೆಂಪಾಗಿರುತ್ತವೆ. ವಿದ್ಯಾರ್ಥಿಗಳೇ, ಇಲ್ಲಿ ಈ ಉದಾಹರಣೆಯನ್ನು ಸಹ ನಾವು ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನಕ್ಕೆ ಹೇಳ್ಬೋದು. ಸೂಚನಾ ದೀಪವು ಕೆಂಪಾಗಿ ಅಥವಾ ಹಸಿರಾಗಿರುತ್ತದೆ. ಸಿಗ್ನಲ್ ಲೈಟ್ಸಲ್ಲಿ ನೀವು ನೋಡ್ತೀರಲ್ಲ, ಕೆಂಪಾಗಿರ್ಬೋದು ಅಥವಾ ಹಸಿರಾಗಿರ್ಬೋದು. ಸೂಚನಾ ದೀಪವು ಕೆಂಪಾಗಿದೆ, ದೇರ್ಫೋರ್ ಸೂಚನಾ ದೀಪವು ಹಸಿರಾಗಿಲ್ಲ. ಇಲ್ಲಿ ಮೊದಲನೆಯ ಆಧಾರ ವಾಕ್ಯ ವೈಕಲ್ಪಿಕ ತರ್ಕವಾಕ್ಯವಾಗಿದೆ. ಅಥವಾ ಇಲ್ಲವೇ ಎನ್ನುವ ಪದ ಬಂದಿರುವುದನ್ನು ನೀವು ನೋಡ್ತೀರಾ. ಅಥವಾ ಕೆಂಪಾಗಿದೆ ಅಥವಾ ಹಸಿರಾಗಿರುತ್ತದೆ. ಹಾಗೆ ಇದನ್ನು ನಾವು ವೈಕಲ್ಪಿಕ ತರ್ಕವಾಕ್ಯ ಅಂತ ಹೇಳ್ತೀವಿ. ಮೊದಲನೆಯ ಆಧಾರ ವಾಕ್ಯ ವೈಕಲ್ಪಿಕ ತರ್ಕವಾಕ್ಯವಾಗಿದೆ. ಇದು ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ಏನಾಗಿವೆ? ನಿರಪೇಕ್ಷ ತರ್ಕವಾಕ್ಯಗಳು ಆಗಿರುವುದನ್ನು ನಾವು ನೋಡ್ತೇವೆ. ಈ ಅನುಮಾನ ಕ್ರಿಯೆಯಲ್ಲಿ ನಾವು ಪಕ್ಷಪದ, ಸಾಧ್ಯ ಪದ ಯಾವುದು ಅಂತ ನೋಡೋದಾದರೆ, ಈ ವೈಕಲ್ಪಿಕ ತ್ರಿವಾಕ್ಯಾನುಮಾನವೂ ಕೂಡ ಮಿಶ್ರ ವ್ಯವಹಿತ ಅನುಮಾನದ ಒಂದು ರೂಪ. ಮಿಶ್ರ ವ್ಯವಹಿತ ಅನುಮಾನದಲ್ಲಿ ಎರಡು ರೂಪಗಳನ್ನು ನೀವು ನೋಡ್ತೀರಾ. ಒಂದು ಕಾಲ್ಪನಿಕ ಮತ್ತು ವೈಕಲ್ಪಿಕ ಅಂಥೇಳಿ. ಸಾಧ್ಯ ವಾಕ್ಯವು ವೈಕಲ್ಪಿಕ ತಾರ್ಕಿಕ ವಾಕ್ಯವಾಗಿರುತ್ತದೆ, ಸಾಧ್ಯ ವಾಕ್ಯ. ಪಕ್ಷವಾಕ್ಯವು ನಿರಪೇಕ್ಷ ತಾರ್ಕಿಕ ವಾಕ್ಯವಾಗಿರುತ್ತದೆ ಮತ್ತು ನಿರ್ಣಯ ವಾಕ್ಯವೂ ಸಹ ನಿರಪೇಕ್ಷ ತಾರ್ಕಿಕ ವಾಕ್ಯ ಆಗಿರುತ್ತದೆ. ಆದ್ದರಿಂದ ಪರ್ಯಾಯಾತ್ಮಕ ಅಂದರೆ ವೈಕಲ್ಪಿಕ ಪರ್ಯಾಯಾತ್ಮಕ ವ್ಯವಹಿತ ಅನುಮಾನವನ್ನು ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ ಅಂತ ಹೇಳ್ತಾರೆ. ಆಧಾರ ವಾಕ್ಯ ವೈಕಲ್ಪಿಕ ತರ್ಕವಾಕ್ಯ, ಮೊದಲನೇ ಆಧಾರ ವಾಕ್ಯ ವೈಕಲ್ಪಿಕ ತರ್ಕವಾಕ್ಯವಾಗಿರುತ್ತೆ. ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ಏನಾಗಿರುತ್ತೆ? ನಿರಪೇಕ್ಷ ತರ್ಕವಾಕ್ಯಗಳು. ಇಂತಹ ಅನುಮಾನ ಕ್ರಿಯೆಯನ್ನು ನಾವು ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ ಅಂತೇಳಿ ಹೇಳ್ತೇವೆ. ವಿದ್ಯಾರ್ಥಿಗಳೇ, ಇಲ್ಲೂ ಸಹ ನಿಯಮಗಳಿರುವುದನ್ನು ನಾವು ನೋಡ್ತೇವೆ, ಅಥವಾ ಎರಡು ರೂಪಗಳಿದೆ. ಯಾವುದರಲ್ಲಿ? ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನದಲ್ಲಿ ಎರಡು ರೂಪಗಳನ್ನು ನೋಡ್ತೇವೆ. ಮೊದಲನೇದು ದೃಢೀಕರಣದ ಮೂಲಕ ನಿರಾಕರಿಸುವ ರೂಪ. ದೃಢೀಕರಣ ಅಥವಾ ಅಂಗೀಕರಣ ಅಂತ ಸಹ ಹೇಳ್ತಾರೆ. ಇಲ್ಲಿ ಮೊದಲನೇ ರೂಪ ಅಂಗೀಕರಣ ಅಥವಾ ದೃಢೀಕರಣದ ಮೂಲಕ ನಿರಾಕರಿಸುವ ರೂಪ. ಹೌದಾ?
ದೃಢೀಕರಣದ ಮೂಲಕ ನಿರಾಕರಿಸುವ ರೂಪ ಅಂತ ಹೇಳ್ತಾರೆ. ನಿಮಗೆ ಮೊದಲನೆಯ ರೂಪ, 2 ವಿಧದ ನಿಯಮಗಳನ್ನು ಅಥವಾ 2 ರೂಪಗಳನ್ನು, ವೈಕಲ್ಪಿಕ ತ್ರಿವಾಕ್ಯಾನುಮಾನದಲ್ಲಿ 2 ರೂಪಗಳಿರುತ್ತದೆ. ದೃಢೀಕರಣದ ಮೂಲಕ ನಿರಾಕರಣೆಯ ರೂಪ, ದೃಢೀಕರಣದ ಮೂಲಕ ನಿರಾಕರಣೆಯ, ದೃಢೀಕರಣದ ಮೂಲಕ ನಿರಾಕರಣೆಯ ರೂಪ. ದೃಢೀಕರಣದ ಮೂಲಕ ನಿರಾಕರಣೆ ಮಾಡುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಮೊದಲನೆಯ ರೂಪ ಏನಪ್ಪ ಅಂದರೆ, ಈ ದೃಢೀಕರಣದ ಮೂಲಕ, ದೃಢೀಕರಣದಲ್ಲಿ ಅಂದರೆ ಇದರಲ್ಲಿ ಏನಾಗುತ್ತೆ, ನಿರಪೇಕ್ಷ ಆಧಾರ ವಾಕ್ಯ, ನಿರಪೇಕ್ಷ ಆಧಾರ ವಾಕ್ಯ ವೈಕಲ್ಪಿಕ ವಾಕ್ಯದ 2 ವಿಕಲ್ಪಗಳಲ್ಲಿ ಯಾವುದಾದರೂ ಒಂದನ್ನು ದೃಢೀಕರಿಸುತ್ತದೆ, ತೀರ್ಮಾನ ಇನ್ನೊಂದನ್ನು ನಿರಾಕರಿಸುತ್ತದೆ. ಇಲ್ಲಿ 2 ವಿಕಲ್ಪಗಳಿರುತ್ತೆ, ಆಲ್ಟರ್ನೇಟಿವ್ಸ್. ಆ 2 ವಿಕಲ್ಪಗಳಲ್ಲಿ ಒಂದನ್ನು ದೃಢೀಕರಣದ ಆಧಾರ ವಾಕ್ಯ ವೈಕಲ್ಪಿಕ ವಾಕ್ಯದ 2 ವಿಕಲ್ಪಗಳಲ್ಲಿ ಯಾವುದಾದರೂ ಒಂದನ್ನು ಅಂಗೀಕರಿಸುತ್ತದೆ, ತೀರ್ಮಾನ ಇನ್ನೊಂದನ್ನು ನಿರಾಕರಿಸುತ್ತದೆ. ಇದನ್ನು ನಾವು ದೃಢೀಕರಣದ ಮೂಲಕ ನಿರಾಕರಿಸುವ ರೂಪ ಅಂತ ಹೇಳ್ತೇವೆ. ವಿದ್ಯಾರ್ಥಿಗಳೇ, ಈ ಉದಾಹರಣೆಯ ಮೂಲಕ ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳು ಶ್ರೀಮಂತರು ಅಥವಾ ಬಡವರು. ಉದಾಹರಣೆ ಹೇಳುವುದಾದರೆ, ವಿದ್ಯಾರ್ಥಿಗಳು ಶ್ರೀಮಂತರು ಅಥವಾ ಬಡವರು. ವಿದ್ಯಾರ್ಥಿಗಳು ಶ್ರೀಮಂತರು ಅಥವಾ ಬಡವರು. ಈ ವಿದ್ಯಾರ್ಥಿ ಬಡವ, ಈ ವಿದ್ಯಾರ್ಥಿ ಬಡವ. ದೇರ್ಫೋರ್, ಆದ್ದರಿಂದ ಈ ವಿದ್ಯಾರ್ಥಿ ಶ್ರೀಮಂತನಲ್ಲ. ಈ ವಿದ್ಯಾರ್ಥಿ ಶ್ರೀಮಂತನಲ್ಲ. ಹೌದಾ? ನೋಡಿ, ಇದು ಮಿಶ್ರ ವೈಕಲ್ಪಿಕ ಅನುಮಾನದ ಒಂದು ಮೊದಲನೆಯ ರೂಪವನ್ನು ನೋಡ್ತೇವೆ. ಇಲ್ಲೇನಾಗಿದೆ, ದೃಢೀಕರಣದ ಮೂಲಕ ನಿರಾಕರಣೆ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ದೃಢೀಕರಣದ ಮೂಲಕ ನಿರಾಕರಿಸುವ ರೂಪದ ಸಮಂಜಸತೆ ವೈಕಲ್ಪಿಕ ವಾಕ್ಯದಲ್ಲಿರುವ ವಿಕಲ್ಪಗಳ ಸ್ವರೂಪದ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ ಅಲ್ಲಿ ಆ ಆಲ್ಟರ್ನೇಟಿವ್ಸ್ ಏನಿರುತ್ತಲ್ಲ ಅದರ ಸ್ವರೂಪದ ಮೇಲೆ ಅವಲಂಬಿತವಾಗಿರುತ್ತದೆ. ವಿಕಲ್ಪಗಳು ಪರಸ್ಪರ ಬಹಿಷ್ಕೃತವಾಗಿದ್ದರೆ ಈ ರೂಪ ಸಮಂಜಸವಾಗುತ್ತದೆ. ವಿಕಲ್ಪಗಳು ಪರಸ್ಪರ ಒಳಗೊಳ್ಳುವಂತೆ ಇದ್ದಾಗ ದೋಷಯುಕ್ತವಾಗುತ್ತದೆ. ಈ ದೋಷವನ್ನು ವಿಕಲ್ಪಗಳ ಒಳಗೊಳ್ಳುವ ದೋಷ ಎಂದು ಕರೆಯುತ್ತಾರೆ. ಇಲ್ಲಿ ಈ ದೃಢೀಕರಣೆಯ ಮೂಲಕ ಅಂಗೀಕರಣ ಮಾಡ್ತಕ್ಕಂಥ ಒಂದು ರೂಪ ಅಥವಾ ದೃಢೀಕರಣದ ಮೂಲಕ ನಾವು ನಿರಾಕರಿಸುವ ರೂಪವನ್ನು ಇಲ್ಲಿ ಸಮಂಜಸತೆಯ ಅಥವಾ ವೈಕಲ್ಪಿಕ ವಾಕ್ಯದಲ್ಲಿರುವ ವಿಕಲ್ಪಗಳ ಮೇಲೆ ಆಧಾರಗೊಂಡಿರುತ್ತೆ ಅನ್ನುವುದನ್ನು ನಾವು ನೋಡ್ತಾ ಹೋಗ್ತೇವೆ. ನೋಡಿ, ಇಲ್ಲಿ ಈ ಉದಾಹರಣೆಯಲ್ಲಿ ದೃಢೀಕರಣದ ಮೂಲಕ ನಿರಾಕರಣೆ ಆಗಿದೆ. ಏನು ದೃಢೀಕರಣ ಅಂದರೆ, ವಿದ್ಯಾರ್ಥಿಗಳು ಶ್ರೀಮಂತರು ಅಥವಾ ಬಡವರು. ಇದು ಮೊದಲನೆಯ ಒಂದು ರೂಪ, ದೃಢೀಕರಣದ ಮೂಲಕ ನಿರಾಕರಣೆಯ ರೂಪ ಅಂತ ಹೇಳ್ತೇವೆ. ವಿದ್ಯಾರ್ಥಿಗಳು ಶ್ರೀಮಂತರು ಅಥವಾ ಬಡವರು. ಇದು ವೈಕಲ್ಪಿಕ ತರ್ಕವಾಕ್ಯ. ಮೊದಲನೆಯ ಆಧಾರ ವಾಕ್ಯ ವೈಕಲ್ಪಿಕ ತರ್ಕವಾಕ್ಯ. ಇಲ್ಲಿ ಅಥವಾ ಎನ್ನುವ ಪದ ಬಂದಿದೆ, ಮತ್ತು 2 ವಿಕಲ್ಪಗಳಿವೆ. ಅವರು ಬಡವರಾಗಿರ್ಬೋದು ಅಥವಾ ಶ್ರೀಮಂತರಾಗಿರ್ಬೋದು. ಹಾಗಾಗಿ ಇಲ್ಲಿ ದೃಢೀಕರಣದ ಮೂಲಕ ನಿರಾಕರಣೆ ಮಾಡಿದೆ. ಹೇಗೆ ಅಂತ ಹೇಳಿದರೆ, ಮೊದಲನೆಯ ಆಧಾರ ವಾಕ್ಯವಾದಂತಹ ವೈಕಲ್ಪಿಕ ತರ್ಕವಾಕ್ಯದಲ್ಲಿ
ನಿರಪೇಕ್ಷ ತರ್ಕವಾಕ್ಯ ಏನು ಮಾಡುತ್ತೆ? ಯಾವುದೋ ಒಂದು ವಿಕಲ್ಪವನ್ನು ದೃಢೀಕರಿಸುತ್ತದೆ ಅಥವಾ ಅಂಗೀಕರಿಸುತ್ತದೆ, ಒಪ್ಪಿಕೊಳ್ಳುತ್ತೆ. ವೈಕಲ್ಪಿಕ ತರ್ಕವಾಕ್ಯದ ಒಂದು ವಿಕಲ್ಪವನ್ನು ನಿರಪೇಕ್ಷ ತರ್ಕವಾಕ್ಯ ದೃಢೀಕರಿಸುತ್ತದೆ ಅಥವಾ ಅಂಗೀಕರಿಸುತ್ತದೆ. ಆದ್ದರಿಂದ ನಿರ್ಣಯ ವಾಕ್ಯ ಮತ್ತೊಂದು ವಿಕಲ್ಪವನ್ನು ನಿರಾಕರಿಸುವುದನ್ನು ನಾವು ನೋಡ್ತೇವೆ. ಅಂದರೆ ದೃಢೀಕರಿಸುವುದರ ಮೂಲಕ ನಿರಾಕರಣೆ. ದೃಢೀಕರಿಸುವುದು ಅಂದರೆ ಒಪ್ಪಿಕೊಳ್ಳುವುದು ಅಂತ. ಈ ಉದಾಹರಣೆ ನೋಡಿ, ವಿದ್ಯಾರ್ಥಿಗಳು ಶ್ರೀಮಂತರು ಅಥವಾ ಬಡವರು. ಹೌದಾ? ವಿದ್ಯಾರ್ಥಿಗಳು ಶ್ರೀಮಂತರು ಅಥವಾ ಬಡವರು. ನಿರಪೇಕ್ಷ ತರ್ಕವಾಕ್ಯ ಏನು ಹೇಳುತ್ತೆ? ಈ ವಿದ್ಯಾರ್ಥಿ ಬಡವ, ಅಂದರೆ ಅವನು ಬಡವನಾಗಿದ್ದಾನೆ ಅಂತ ಒಪ್ಕೊಂಡಿದೆ. ಶ್ರೀಮಂತರು ಅಥವಾ ಬಡವರು ಎನ್ನುವ ಈ ಬಡವರು ಎನ್ನುವ ಒಂದು ವಿಚಾರವನ್ನು ಈ ನಿರಪೇಕ್ಷ ತರ್ಕವಾಕ್ಯ ದೃಢೀಕರಿಸಿರುವುದನ್ನು ನೋಡ್ತೇವೆ, ಒಪ್ಪಿಕೊಂಡಿರುವುದನ್ನು ನೋಡ್ತೇವೆ. ಈ ವಿದ್ಯಾರ್ಥಿ ಬಡವ. ದೇರ್ಫೋರ್ ನಿರ್ಣಯ ಅಂದರೆ ನಿರಪೇಕ್ಷ ನಿರ್ಣಯ ವಾಕ್ಯ ಏನು ಮಾಡುತ್ತೆ? ಇವನು ಶ್ರೀಮಂತನಲ್ಲ ಅಂತ ಹೇಳುತ್ತೆ. ಶ್ರೀಮಂತನಲ್ಲ ಅಂದರೆ ನಿರಾಕರಿಸೋದು. ಶ್ರೀಮಂತಿಕೆ ಇಲ್ಲದಿರುವಿಕೆಯನ್ನು ಹೇಳುವುದನ್ನು ನಾವು ನಿರಾಕರಣೆ ಅಂತ ಹೇಳ್ತೀವಿ. ಹಾಗಾಗಿ ಈ ನಿರಪೇಕ್ಷ ನಿರ್ಣಯ ವಾಕ್ಯ ನಿರಾಕರಿಸಿರುವುದನ್ನು ನೋಡ್ತೇವೆ. ಮತ್ತೊಂದು, ಇಲ್ಲಿ ಎರಡು ವಿಕಲ್ಪಗಳಿದೆ. ಒಂದು, ವಿದ್ಯಾರ್ಥಿಗಳು ಶ್ರೀಮಂತರು ಅಥವಾ ಬಡವರು. ಈ ನಿರಪೇಕ್ಷ ವಾಕ್ಯ ಏನು ಹೇಳುತ್ತೆ? ಈ ವಿದ್ಯಾರ್ಥಿ ಬಡವ ಅಂತ ಹೇಳುತ್ತೆ. ಹಾಗಾಗಿ ಇನ್ನೊಂದು ವಿಕಲ್ಪ ಏನಾಗುತ್ತೆ? ಅವನು ಶ್ರೀಮಂತನಲ್ಲ. ಒಂದನ್ನು ಒಪ್ಕೊಂಡಿದೆ, ಮತ್ತೊಂದನ್ನು ನಿರಾಕರಿಸಿದೆ. ಹಾಗಾಗಿ ಇದನ್ನು ನಾವು ದೃಢೀಕರಣದ ಮೂಲಕ ಅಂಗೀಕರಣದ ದೋಷ ಅಂತ ಹೇಳ್ತೀವಿ. ದೃಢೀಕರಣ ಅಥವಾ ಇಲ್ಲಿ ಇದು ಒಪ್ಕೊಂಡಿರುವುದನ್ನು, ವಿದ್ಯಾರ್ಥಿಗಳು ಬಡವ, ದೇರ್ಫೋರ್ ವಿದ್ಯಾರ್ಥಿ ಶ್ರೀಮಂತನಲ್ಲ. ದೃಢೀಕರಣದ ಇಲ್ಲಿ ಬರೆದಿದ್ದೀನಲ್ಲ ನಾನು ಈ ಒಂದು ರೂಪವನ್ನು, ದೃಢೀಕರಣದ ಮೂಲಕ ನಿರಾಕರಣೀಯ ರೂಪ. ಇಲ್ಲೇನಾಗಿದೆ? ದೃಢೀಕರಣ. ಏನೇ ದೃಢೀಕರಿಸಿ? ಈ ವಿದ್ಯಾರ್ಥಿ ಬಡವ ಅನ್ನೋದನ್ನು ನಾವು ದೃಢೀಕರಿಸಿದ್ದೇವೆ, ಒಪ್ಕೊಂಡಿದ್ದೇವೆ. ಈ ವಿದ್ಯಾರ್ಥಿ ಬಡವ, ಇಲ್ಲಿ ದೃಢೀಕರಣ ಆಗಿದೆ. ನಿರಾಕರಣೆ ಎಲ್ಲಾಯಿತು? ನಿರ್ಣಯ ವಾಕ್ಯದಲ್ಲಿ. ನಿರ್ಣಯ ವಾಕ್ಯ ವಿದ್ಯಾರ್ಥಿ ಶ್ರೀಮಂತನಲ್ಲ ಅಂಥೇಳಿ ನಿರಾಕರಣೆ ಮಾಡಿದೆ. ಇಲ್ಲಿ ದೃಢೀಕರಣ ಮಾಡಿದೆ, ಇಲ್ಲಿ ನಿರಾಕರಣೆ ಮಾಡಿದೆ. ಇದು ಮೊದಲನೆಯ ರೂಪ. ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನದಲ್ಲಿ ಎರಡು ರೂಪವನ್ನು ನೋಡ್ತೇವೆ. ಮೊದಲನೇ ರೂಪ ಏನು? ದೃಢೀಕರಣದ ಮೂಲಕ ನಿರಾಕರಣೆ ಮಾಡೋದು. ಈ ಉದಾಹರಣೆಯಲ್ಲಿ ವಿದ್ಯಾರ್ಥಿಗಳು ಶ್ರೀಮಂತ ಅಥವಾ ಬಡವರು ಅಂತ ಹೇಳಿದಾಗ, ಮೊದಲನೆಯ ನಿರಪೇಕ್ಷ ವಾಕ್ಯದಲ್ಲಿ ಒಂದು ವಿಕಲ್ಪವನ್ನು ಒಪ್ಕೊಂಡಿದೆ, ದೃಢೀಕರಣ ಮಾಡಿದೆ. ದೃಢೀಕರಣದ ಮೂಲಕ ಅಂದರೆ ನಿರಪೇಕ್ಷ ನಿರ್ಣಯ ವಾಕ್ಯವು ಇದನ್ನು ನಿರಾಕರಣೆ ಮಾಡಿದೆ. ಇದನ್ನು ನಾವು ಮೊದಲನೇ ರೂಪವಾದ ಈ ಉದಾಹರಣೆ ಮೂಲಕ ನೀವೇನು ತಿಳ್ಕೊಡ್ರಿ ವಿದ್ಯಾರ್ಥಿಗಳೇ? ದೃಢೀಕರಣದ ಮೂಲಕ ನಿರಾಕರಣೆ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗೆಯೇ ಎರಡನೇ ನಿಯಮ ಅಥವಾ ಎರಡನೆಯ ವಿಧ ಏನು ಹೇಳುತ್ತೆ ಅಂದರೆ, ನಿರಾಕರಣೆಯ ಮೂಲಕ ದೃಢೀಕರಣ ಅಂತ ಹೇಳ್ತಾರೆ. ಮತ್ತೊಂದು, ನಿರಾಕರಣೆಯ ಮೂಲಕ ದೃಢೀಕರಣದ ರೂಪವನ್ನು ಸಹ ನೀವು ವಿದ್ಯಾರ್ಥಿಗಳೇ, ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನದ ಎರಡನೆಯ ರೂಪ ನಿರಾಕರಣೆಯ ಮೂಲಕ ದೃಢೀಕರಿಸುವುದು ಅಂತ ಹೇಳಿ. ಇಲ್ಲಿ ಈ ರೂಪದಲ್ಲಿ ನಿರಪೇಕ್ಷ ಗೃಹೀತ ವಾಕ್ಯವು ವೈಕಲ್ಪಿಕ ಗೃಹೀತ ವಾಕ್ಯದ ವಿಕಲ್ಪಗಳಲ್ಲಿ ಒಂದನ್ನು ನಿರಾಕರಿಸಬೇಕು. ಆಗ ನಿರಪೇಕ್ಷ ನಿರ್ಣಯ ವಾಕ್ಯವು ವೈಕಲ್ಪಿಕ ತಾರ್ಕಿಕ ವಾಕ್ಯದ ಇನ್ನೊಂದು ವಿಕಲ್ಪವನ್ನು ದೃಢೀಕರಿಸುತ್ತದೆ. ಹಾಗಾಗಿ ಈ ರೂಪವನ್ನು ನಾವು ನಿರಾಕರಣೆಯ ಮೂಲಕ ದೃಢೀಕರಣ ಅಂತ ಹೇಳ್ತಾರೆ. ಈ ರೂಪದಲ್ಲಿ ನಿರಪೇಕ್ಷ ಗೃಹೀತ ವಾಕ್ಯವು ವೈಕಲ್ಪಿಕ ವಾಕ್ಯ ಅಂದರೆ ನಿರಪೇಕ್ಷ ಗೃಹೀತ ವಾಕ್ಯ ಅಂದರೆ ಇದಾಗುತ್ತೆ. ಇದು ವೈಕಲ್ಪಿಕ ಗೃಹೀತ ವಾಕ್ಯ. ಈ ಉದಾಹರಣೆಯನ್ನು ಓದೋದಾದರೆ ವಿದ್ಯಾರ್ಥಿಗಳೇ, ಸರ್ಕಾರಿ ನೌಕರರು ಪ್ರಾಮಾಣಿಕರು ಅಥವಾ ಲಂಚಕೋರರು. ಸರ್ಕಾರಿ ನೌಕರರು ಪ್ರಾಮಾಣಿಕರು ಅಥವಾ ಲಂಚಕೋರರು. ಇಲ್ಲಿ ಅಥವಾ ಎನ್ನುವ ಇರೋದನ್ನು ನೋಡ್ತೇವೆ ನಾವು, ಅಥವಾ ಆಲ್ಟರ್ನೇಟಿವ್. ಪ್ರಾಮಾಣಿಕರು ಅಥವಾ ಲಂಚಕೋರರು ಯಾರು? ಸರ್ಕಾರಿ ನೌಕರರು ಪ್ರಾಮಾಣಿಕರು
ಅಥವಾ ಲಂಚಕೋರರು. ಎರಡನೆಯ ಗೃಹೀತ ವಾಕ್ಯದಲ್ಲಿ ಇದನ್ನು ನಾವು ನಿರಪೇಕ್ಷ ಗೃಹೀತ ವಾಕ್ಯ ಅಂತ ಹೇಳ್ತೀವಿ. ಸರ್ಕಾರಿ ನೌಕರರು ಪ್ರಾಮಾಣಿಕರಲ್ಲ ಅಂದರೆ ನಿರಾಕರಣೆ ಮಾಡ್ತಾ ಇದೆ. ಯಾವುದನ್ನು? ಮೊದಲನೆಯ ಆಧಾರ ವಾಕ್ಯದಲ್ಲಿರುವ ವೈಕಲ್ಪಿಕ ತರ್ಕವಾಕ್ಯದಲ್ಲಿರುವ ಒಂದು ವಿಕಲ್ಪವನ್ನು ನಾವು ಇಲ್ಲಿ ನಿರಾಕರಣೆ ಮಾಡ್ತಾ ಇದೆ. ಏನಂತ? ಸರ್ಕಾರಿ ನೌಕರರು ಪ್ರಾಮಾಣಿಕರಲ್ಲ. ಒಂದು ವಿಕಲ್ಪವನ್ನು ನಿರಾಕರಣೆ ಮಾಡಿದಾಗ ಮತ್ತೊಂದು ವಿಕಲ್ಪ ದೇರ್ಫೋರ್ ಸರ್ಕಾರಿ ನೌಕರರು ಲಂಚಕೋರರು. ಅವರು ಪ್ರಾಮಾಣಿಕರಲ್ಲ ಅಂದಮೇಲೆ ಅವರು ಲಂಚಕೋರರಾಗಿರಲೇಬೇಕು, ಆಗಿರ್ತಾರೆ. ಅಂದರೆ ಇಲ್ಲಿ ನಿರಾಕರಣದ ಮೂಲಕ ಇಲ್ಲಿ ದೃಢೀಕರಣ ಮಾಡೋದನ್ನು ನಾವು ನೋಡ್ತಾ ಹೋಗ್ತೀವಿ. ನಿರಾಕರಣೆಯ ಮೂಲಕ ದೃಢೀಕರಣ ಮಾಡೋದು. ಕ್ಷಮಿಸಿ, ಇಲ್ಲಿ ನಿರಾಕರಣೆಯ ಮೂಲಕ ದೃಢೀಕರಣ ಮಾಡಲಾಗಿದೆ. ದೃಢೀಕರಣ ಇದು ಎರಡನೆಯ ವಿಧ. ಮೊದಲನೇದೇನಾಗಿತ್ತು? ದೃಢೀಕರಣದ ಮೂಲಕ ನಿರಾಕರಣೆ ಆಗಿತ್ತು. ಆದರೆ ಇಲ್ಲೇನಾಗಿದೆ? ಎರಡನೆಯ ವಿಧ ನಿರಾಕರಣದ ಮೂಲಕ ದೃಢೀಕರಣ. ವೈಕಲ್ಪಿಕ ತರ್ಕವಾಕ್ಯ ಸರ್ಕಾರಿ ನೌಕರರು ಪ್ರಾಮಾಣಿಕರು ಅಥವಾ ಲಂಚಕೋರರು, ಇದನ್ನು ವೈಕಲ್ಪಿಕ ತರ್ಕವಾಕ್ಯ ಅಂತ ಹೇಳ್ತೀವಿ. ಅಥವಾ ಮೊದಲ ಗೃಹೀತ ವಾಕ್ಯ. ಈ ವೈಕಲ್ಪಿಕ ತರ್ಕವಾಕ್ಯದಲ್ಲಿರೋದನ್ನು ನಿರಪೇಕ್ಷ ಗೃಹೀತ ವಾಕ್ಯ ಏನು ಮಾಡುತ್ತೆ? ಒಂದನ್ನು ನಿರಾಕರಿಸಿದೆ, ಒಂದು ವಿಕಲ್ಪವನ್ನು ನಿರಾಕರಿಸಿದೆ. ಸರ್ಕಾರಿ ನೌಕರರು ಪ್ರಾಮಾಣಿಕರಲ್ಲ, ಇಲ್ಲದಿರುವಿಕೆಯನ್ನು ಹೇಳ್ತಾ ಇದೆ, ನಿರಾಕರಣೆಯನ್ನು ಹೇಳ್ತಾ ಇದೆ. ಆದ್ದರಿಂದ ಈ ನಿರಪೇಕ್ಷ ನಿರ್ಣಯ ವಾಕ್ಯ ಏನಾಗಿದೆ? ದೇರ್ಫೋರ್ ಇಲ್ಲಿ ಈ ಸರ್ಕಾರಿ ನೌಕರರು ಲಂಚಕೋರರು ಅಂತ ಒಪ್ಪಿಕೊಳ್ಳೋದು. ದೃಢೀಕರಣ ಅಂದರೆ ಅಂಗೀಕರಿಸುವುದು, ಒಪ್ಪಿಕೊಂಡಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಈ ಉದಾಹರಣೆ ಮೂಲಕ ನೀವು ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನದ ಎರಡನೆಯ ವಿಧವನ್ನು ನೋಡಿದ್ರಿ, ಹೌದಾ? ಇನ್ನೊಮ್ಮೆ ನಾವು ಉದಾಹರಣೆ ನೋಡೋದಾದರೆ, ಸರ್ಕಾರಿ ನೌಕರರು ಪ್ರಾಮಾಣಿಕರು ಅಥವಾ ಲಂಚಕೋರರು. ಇದು ವೈಕಲ್ಪಿಕ ತರ್ಕವಾಕ್ಯ. ಮೊದಲನೆಯ ಆಧಾರ ವಾಕ್ಯ ವೈಕಲ್ಪಿಕ ತರ್ಕವಾಕ್ಯವಾಗಿದ್ದು, ಎರಡನೆಯ ಆಧಾರ ವಾಕ್ಯ ಅಥವಾ ಇದು ಗೃಹೀತ ವಾಕ್ಯ ಅಂತ ಸಹ ಹೇಳ್ತಾರೆ ವಿದ್ಯಾರ್ಥಿಗಳೇ. ಈ ಮೊದಲನೆಯ ಗೃಹೀತ ವಾಕ್ಯ ವೈಕಲ್ಪಿಕ ತರ್ಕವಾಕ್ಯವಾಗಿದ್ದು, ಎರಡನೆಯ ಗೃಹೀತ ವಾಕ್ಯ ಮತ್ತು ನಿರಪೇಕ್ಷ ವಾಕ್ಯ, ಈ ನಿರ್ಣಯ ನಿರಪೇಕ್ಷ, ಇದೆರಡು ನಿರಪೇಕ್ಷ ತರ್ಕವಾಕ್ಯಗಳು. ಈ ಎರಡೂ ವಾಕ್ಯಗಳನ್ನು ಎರಡೊಂದಿಗೆ ಆಧಾರ ವಾಕ್ಯ, ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳೆರಡು ನಿರಪೇಕ್ಷ ತರ್ಕವಾಕ್ಯ ಆಗಿರುವುದನ್ನು ನಾವೇನಂತ ಹೇಳ್ತೀವಿ? ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ. ಇಲ್ಲಿ ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನದಲ್ಲಿ ಎರಡು ವಿಧಗಳಿವೆ. ಯಾವ್ಯಾವುದು ಆ ಎರಡು ವಿಧ ಅಂದರೆ, ಮೊದಲನೇ ವಿಧ ದೃಢೀಕರಣದ ಮೂಲಕ ನಿರಾಕರಣೆಯ ರೂಪ. ಈ ಎರಡನೆಯ ರೂಪ ನಿಮಗೆ ಈ ಎರಡನೇದೇನಾಗುತ್ತೆ? ನಿರಾಕರಣದ ಮೂಲಕ ದೃಢೀಕರಣದ ರೂಪ. ಏನು ಹಾಗಂದ್ರೆ ಆಧಾರ ವಾಕ್ಯ ವೈಕಲ್ಪಿಕ ಆಧಾರ ವಾಕ್ಯದಲ್ಲಿ ಒಂದು ವಿಕಲ್ಪವನ್ನು ನಿರಪೇಕ್ಷ ತರ್ಕವಾಕ್ಯ ಇಲ್ಲಿ ನಿರಾಕರಿಸಿದೆ. ಆದರೆ ನಿರ್ಣಯ ವಾಕ್ಯ ಅದನ್ನು ಅಂಗೀಕರಿಸುತ್ತೆ. ಹಾಗಾಗಿ ಇಲ್ಲಿ ನಿರಾಕರಣೆ ಆಗಿದೆ ಅಂದರೆ ಆಧಾರ ವಾಕ್ಯದಲ್ಲಿ ನಿರಾಕರಣೆ ಆಗಿದೆ, ನಿರ್ಣಯ ವಾಕ್ಯದಲ್ಲಿ ದೃಢೀಕರಣ ಆಗಿರುವುದನ್ನು ನಾವು ನಿರಾಕರಣದ ಮೂಲಕ ಅಂಗೀಕರಣದ ರೂಪ ಅಥವಾ ದೃಢೀಕರಣದ ರೂಪ ಅಂತ ಹೇಳ್ತೀವಿ. ಇದು ಎರಡನೆಯ ರೂಪ. ವಿದ್ಯಾರ್ಥಿಗಳೇ, ಹೀಗೆ ನಿಮಗೆ ತ್ರಿವಾಕ್ಯಾನುಮಾನದಲ್ಲಿ ಹಲವಾರು ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಾ. ತ್ರಿವಾಕ್ಯಾನುಮಾನದ ನಿಯಮಗಳು, ಅದರ ರಚನೆ, ತ್ರಿವಾಕ್ಯಾನುಮಾನದ ದೋಷಗಳು ಹಾಗೂ ತ್ರಿವಾಕ್ಯಾನುಮಾನದಲ್ಲಿ ನೀವು 5-6 ನಿಯಮಗಳನ್ನ ನೋಡ್ತಾ ಹೋಗ್ತೀರಾ. ಅದರ ಜೊತೆಯಲ್ಲಿ ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ ಅಂದರೆ ಏನು ಅಂತ ನೋಡಿದ್ರಿ. ಮಿಶ್ರ ತ್ರಿವಾಕ್ಯಾನುಮಾನ ಅಂತ ಹೇಳಿದರೆ ನಿಮಗೆ ಅಲ್ಲಿ 3 ವಾಕ್ಯಗಳಿದ್ದೇ ಇರುತ್ತೆ. ಆದರೆ ನೀವು ಹಿಂದೆ ಅಂದರೆ ವ್ಯವಹಿತ ಅನುಮಾನ ಅಥವಾ ತ್ರಿವಾಕ್ಯಾನುಮಾನ ತಿಳಿಬೇಕಾದ್ರೆ
ಶುದ್ಧ ತ್ರಿವಾಕ್ಯಾನುಮಾನವನ್ನು, ಅಂದರೆ ಮೂರೂ ವಾಕ್ಯಗಳು ಸಹ ಅಲ್ಲಿ ನಿರಪೇಕ್ಷ ತರ್ಕವಾಕ್ಯಗಳೇ ಆಗಿದ್ದನ್ನು ನಾವು ಶುದ್ಧ ನಿರಪೇಕ್ಷ ತ್ರಿವಾಕ್ಯಾನುಮಾನ ಅಂತ ಹೇಳ್ತೀವಿ. ಅಥವಾ ನಿರಪೇಕ್ಷ ತ್ರಿವಾಕ್ಯಾನುಮಾನವನ್ನು, ಅದರ ರಚನೆಯನ್ನು, ಅದರ ನಿಯಮಗಳನ್ನು ನೋಡಿದ್ರಿ. ಮಿಶ್ರ ತ್ರಿವಾಕ್ಯಾನುಮಾನದಲ್ಲಿ ಸಹ ನೀವು ಎರಡು ವಿಧವನ್ನು ನೋಡ್ತೀರಾ. ಮೊದಲನೇದು ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ, ಮತ್ತೊಂದು ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ. ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ, ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ. ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನದಲ್ಲಿ ಮೊದಲನೆಯ ಆಧಾರ ವಾಕ್ಯ ಕಾಲ್ಪನಿಕ ವಾಕ್ಯವಾಗಿದ್ದು, ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತರ್ಕವಾಕ್ಯಗಳಾಗಿರುತ್ತದೆ. ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನದಲ್ಲಿ ಮೊದಲನೆಯ ಆಧಾರ ವಾಕ್ಯ ವೈಕಲ್ಪಿಕ ವಾಕ್ಯವಾಗಿದ್ದು, ಎರಡನೆಯ ಆಧಾರ ವಾಕ್ಯ ಮತ್ತು ನಿರ್ಣಯ ವಾಕ್ಯಗಳು ನಿರಪೇಕ್ಷ ತರ್ಕವಾಕ್ಯಗಳಾಗಿದ್ದರೆ ಅದರಿಂದ ಉಂಟಾಗುವ ಅನುಮಾನವನ್ನು ನಾವು, ಅನುಮಾನದ ರೂಪವನ್ನು ಮಿಶ್ರ ವೈಕಲ್ಪಿಕ ವ್ಯವಹಿತ ಅನುಮಾನ ಅಥವಾ ತ್ರಿವಾಕ್ಯಾನುಮಾನ ಅಂತೀವಿ. ಇಲ್ಲಿ ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನದಲ್ಲಿ ಎರಡು ವಿಧಗಳಿವೆ. ಮೊದಲನೇ ವಿಧ ಏನು? ಮೊದಲನೇ ವಿಧ ದೃಢೀಕರಣದ ಮೂಲಕ ನಿರಾಕರಣೆ ಮಾಡ್ತಕ್ಕಂಥದ್ದು. ಉದಾಹರಣೆಗೆ, ವಿದ್ಯಾರ್ಥಿಗಳು ಬಡವರು ಅಥವಾ ಶ್ರೀಮಂತರಾಗಿರುತ್ತಾರೆ. ಈ ವಿದ್ಯಾರ್ಥಿ ಬಡವನಾಗಿದ್ದಾನೆ, ದೇರ್ಫೋರ್ ಈ ವಿದ್ಯಾರ್ಥಿ ಶ್ರೀಮಂತನಲ್ಲ ಅಂತ ಹೇಳೋದು. ಇನ್ನು ಎರಡನೆಯ ರೂಪ ಏನು? ನಿರಾಕರಣೆ. ಇಲ್ಲಿ ನಿರಾಕರಣದ ಮೂಲಕ ದೃಢೀಕರಣದ ರೂಪ. ಸರ್ಕಾರಿ ನೌಕರರು ಪ್ರಾಮಾಣಿಕರು ಅಥವಾ ಲಂಚಕೋರರು. ಇಲ್ಲಿ ಸರ್ಕಾರಿ ನೌಕರರು ಪ್ರಾಮಾಣಿಕರಲ್ಲ ಅಂತ ನಾವು ನಿರಾಕರಣೆ ಮಾಡಿದ್ದೇವೆ. ಆದರೆ ನಿರ್ಣಯ ವಾಕ್ಯದಲ್ಲಿ ಸರ್ಕಾರಿ ನೌಕರರು ಲಂಚಕೋರರು ಅಂತ ಒಪ್ಪಿಕೊಂಡಿದ್ದೇವೆ. ಹೀಗಾಗಿ ನಿರಾಕರಣೆಯ ಮೂಲಕ ಅಂಗೀಕರಣೆ ಆಗಿರುವುದನ್ನು ನಾವು ಈ ಮಿಶ್ರ ವ್ಯವಹಿತ ಅನುಮಾನದಲ್ಲಿ ನೋಡ್ತಾ ಹೋಗ್ತೇವೆ. ವೈಕಲ್ಪಿಕ ವಾಕ್ಯಗಳಲ್ಲಿ ವಿಕಲ್ಪಗಳಲ್ಲಿ ಒಂದೊಂದು ಸತ್ಯವಾಗಿರುತ್ತದೆ, ಎರಡನೆಯದು ಸತ್ಯವೂ ಆಗಬಹುದು ಅಥವಾ ಅಸತ್ಯವೂ ಆಗಬಹುದು. ಒಂದು ವಿಕಲ್ಪವನ್ನು ಅಲ್ಲಗಳೆದ ಮೇಲೆ ಮತ್ತೊಂದನ್ನು ಅಂಗೀಕರಿಸಬೇಕಾಗುತ್ತದೆ. ಆದ್ದರಿಂದ ಈ ರೂಪ ಸಮಂಜಸವಾಗುತ್ತದೆ. ಇಲ್ಲಿ ಒಂದನ್ನು ನಾವು ಅಲ್ಲಗಳೆದ ಮೇಲೆ ಮತ್ತೊಂದನ್ನು ಒಪ್ಪಿಕೊಳ್ಳೇಬೇಕಾಗುತ್ತೆ. ಈಗ ಈ ಉದಾಹರಣೆಯನ್ನು ನೋಡಿದರೆ, ಸರ್ಕಾರಿ ನೌಕರರು ಪ್ರಾಮಾಣಿಕರು ಅಥವಾ ಲಂಚಕೋರರು. ಸರ್ಕಾರಿ ನೌಕರರು ಪ್ರಾಮಾಣಿಕರಲ್ಲ ಅಂತ ಅಲ್ಲಗಳೆದಿದೆ, ಹೌದಾ? ಸರ್ಕಾರಿ ನೌಕರರು ಪ್ರಾಮಾಣಿಕರಲ್ಲ ಅಂದಮೇಲೆ ಅವ್ರು ಏನಾಗಿರ್ತಾರೆ? ದೇರ್ಫೋರ್ ಸರ್ಕಾರಿ ನೌಕರರು ಲಂಚಕೋರರಾಗಿದ್ದಾರೆ ಅಂತ ಒಪ್ಕೊಂಡಿರುವುದನ್ನು ನಾವು ನೋಡ್ತೇವೆ. ನಿರಾಕರಣೆಯ ಮೂಲಕ ನಾವು ದೃಢೀಕರಣ ಮಾಡಿರ್ತಕ್ಕಂಥದ್ದನ್ನು ನೋಡ್ತೇವೆ. ವಿದ್ಯಾರ್ಥಿಗಳೇ, ಇದಿಷ್ಟು ಮಿಶ್ರ ವ್ಯವಹಿತ ಅನುಮಾನದ ಒಂದು ವಿವಿಧ ರೂಪಗಳು. ಮಿಶ್ರ ವ್ಯವಹಿತ ಅನುಮಾನದಲ್ಲಿ ಎರಡು ರೂಪಗಳು ಯಾವ್ಯಾವುದು? ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ, ಮಿಶ್ರ ಕಾಲ್ಪನಿಕ ತ್ರಿವಾಕ್ಯಾನುಮಾನ ಮತ್ತು ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನ. ಈ ಎರಡು ವಿಧಗಳಲ್ಲಿ ಮೊದಲನೆಯ ಮಿಶ್ರ ಕಾಲ್ಪನಿಕ ವ್ಯವಹಿತ ಅನುಮಾನದಲ್ಲಿ, ತ್ರಿವಾಕ್ಯಾನುಮಾನದಲ್ಲಿ ಎರಡು ರೂಪಗಳಿವೆ. ಆದರೆ ಮಿಶ್ರ ವೈಕಲ್ಪಿಕ ತ್ರಿವಾಕ್ಯಾನುಮಾನದಲ್ಲಿ ಎರಡು ವಿಧಗಳಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಅಲ್ಲಿ ನಿಯಮಗಳನ್ನು ನೋಡ್ತೀವಿ, ಇಲ್ಲಿ ಎರಡು ರೂಪಗಳನ್ನು ನೋಡ್ತಾ ಹೋಗ್ತೇವೆ. ಮುಂದಿನ ತರಗತಿಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಎಲ್ಲರಿಗೂ ವಂದನೆಗಳು.